ನಮಸ್ಕಾರ. ಇವತ್ತಿನ ವಿಡಿಯೋ ಅಂದು 10,000 ಇಂದು 52 ಲಕ್ಷ ಈ ಶೇರಿನ ಕತೆ ನೋಡಿ. ನಿಮ್ಮ ಮುಂದೆ ಒಂದು ಸರ್ಪ್ರೈಸ್ ಇಡ್ತಾ ಇದ್ದೇನೆ, ಗೆಸ್ ಮಾಡಿ ಅಂತಲೂ ಹೇಳ್ತಾ ಇದ್ದೇನೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತಿನ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಒಂದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಡೀಟೇಲ್ ಆಗಿ ಮಾಡೋದು ಹೇಗೆ. ಈ ರೀತಿ ನೀವು ಡೀಟೇಲ್ ಆಗಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೀರಿ ನೀವು ತೆಗೆದುಕೊಳ್ಳುವ ಶೇರ್ನಲ್ಲಿ ಅಂತ ಊಹಿಸಿಕೊಂಡು ಇವತ್ತು ಮಾಡೆಲ್ ಆಗಿರ್ಲಿ ಅಂತ ನಿಮ್ಮ ಮುಂದೆ ಈ ಒಂದು ಲೆಕ್ಕ ಇಟ್ಟಿದ್ದೇನೆ ಈ ಕಂಪನಿದು. ಈಗ ಕಂಪನಿ ಯಾವುದು ಅಂತಂದ್ರೆ ಟೈಟನ್. ಅಂದರೆ ಕಳೆದ 20 ವರ್ಷದಿಂದ ಭಾರತದಲ್ಲಿ ಅತಿ ಸಕ್ಸಸ್ಫುಲ್ ಕಂಪನಿ. ವರ್ಷ ಕಂಪನಿ ಇನ್ನೂ ದೊಡ್ಡದಾಗಿ ಗ್ರೋ ಆಗ್ತಾ ಇದೆ. ಮತ್ತು ಭಾರತದಲ್ಲಿ ಟೈಟನ್ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿರುವಂತಹ ಒಂದು ಬ್ರ್ಯಾಂಡ್. ಇವತ್ತು ನಾನು ಟೈಟನ್ ಕಂಪನಿಯ ಇನ್ಸ್ಪಿರೇಷನಲ್ ಸ್ಟೋರಿನ ನಿಮ್ಮ ಮುಂದೆ ಇಡ್ತಾ ಇದ್ರೆ, ಇದು ಟಾಟಾ ಗ್ರೂಪಿಗೆ ಸೇರಿದ ಶೇರ್. ಈ ವಿಡಿಯೋನ ದಯವಿಟ್ಟು ನಿಮ್ಮ ಸ್ನೇಹಿತರು ಬಂಧು ಬಾಂಧವರಿಗೆ ಶೇರ್ ಮಾಡ್ಕೊಳ್ಳಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ಕನಿಷ್ಠ ಒಂದು 100 ಜನರಿಗಾದ್ರೂ ಇದನ್ನ ಫಾರ್ವರ್ಡ್ ಮಾಡಿ. ಈಗ ಟೈಟನ್ ಕಂಪನಿ ಹೇಗೆ ಸ್ಟಾರ್ಟ್ ಆಯಿತು? 1984 ಸ್ಟಾರ್ಟ್ ಆಗಿದ್ದು ವಾಚ್ ಕಂಪನಿ. ಮತ್ತೆ ಕಾಂಪಿಟೇಷನ್ ಕೊಡ್ಲಿಕ್ಕೆ HMT ವಾಚ್. ಅದಾದ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟು ಹೊಸೂರಲ್ಲಿತ್ತು, ಕಾರ್ಪೊರೇಟ್ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಿನಲ್ಲಿ. ಅದನ್ನ ಪ್ರಮೋಟ್ ಮಾಡಿದ್ದು ಟಾಟಾ ಗ್ರೂಪ್ ಮತ್ತು ತಮಿಳುನಾಡು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಪ್ರಾರಂಭ ಮಾಡಿದ ಕೆಲವೇ ವರ್ಷಗಳಲ್ಲಿ ಟೈಟನ್ ಭಾರತದಲ್ಲಿ ಲೀಡಿಂಗ್ ವಾಚ್ ಮ್ಯಾನುಫ್ಯಾಕ್ಚರರ್ ಆಯಿತು. ಎಂಡ್ ಆಫ್ 1993 ಟೈಟನ್ ವಾಚ್ ಅವರು ಅವರ ಹೆಸರನ್ನು ಟೈಟನ್ ಇಂಡಸ್ಟ್ರೀಸ್ ಅಂತ ಮಾಡಿದರು. ಯಾಕಂದ್ರೆ ಅವರು ಬೇರೆ ಬಿಸ್ನೆಸ್ಗೂ ಕೂಡ ಇಳಿಬೇಕು ಅಂತ ಒಂದು ನಿರ್ಧಾರವನ್ನು ಕೈಗೊಂಡರು. 1994ರಲ್ಲಿ ಟಾನಿಷ್ ಬ್ರ್ಯಾಂಡ್ ಅನ್ನು ಟೈಟನ್ ಅವರು ಮಾರ್ಕೆಟಿಗೆ ತಂದರು. ಅದನ್ನು ಪ್ರಾರಂಭ ಮಾಡಿದವರು ಜೆರಾಕ್ಸಸ್ ದೇಸಾಯಿ, ಫಸ್ಟ್ MD ಆಫ್ ಟೈಟನ್. ಮತ್ತೆ ಅದಕ್ಕೊಂದು ಮೀನಿಂಗ್ ಬೇರೆ ಕೊಟ್ಟಿದ್ರು. ಟ್ಯಾನ್ ಅಂದ್ರೆ ಬಾಡಿ, ನಿಷ್ಕ್ ಅಂತಂದ್ರೆ ಗೋಲ್ಡ್ ಆರ್ನಮೆಂಟ್. ಟೈಟನ್ ಅವರಿಗೆ ಬಹಳ ಕಾನ್ಫಿಡೆನ್ಸ್ ಇತ್ತು, ಮುಂದಿನ ದಿನಗಳಲ್ಲಿ ಈ ಜ್ಯುವೆಲರಿ ಬ್ರ್ಯಾಂಡ್ ಅನ್ನ ನಾವು ಬಹಳ ಫೇಮಸ್ ಮಾಡ್ತೇವೆ ಇಂಡಿಯಾದಲ್ಲಿ. ಆದರೆ ಮೊದಲ ವರ್ಷಗಳಲ್ಲಿ ಟಾನಿಷ್ಗೂ ಬಹಳ ದೊಡ್ಡ ಫೇಲಿಯರ್ ಆಯಿತು. 5 ವರ್ಷದ ಮೇಲೆ ಟಾಟಾ ಗ್ರೂಪ್ ಚೇರ್ಮನ್ ಅವರಿಗೆ ಜನ ಹೇಳಲಿಕ್ಕೆ ಶುರು ಮಾಡಿದ್ರು, ನಿಮ್ಮ ಲಾಸ್ ಅನ್ನು ಕಟ್ ಮಾಡಬೇಕು ಅಂತಂದ್ರೆ ಟಾನಿಷ್ಕ್ ಬ್ರ್ಯಾಂಡ್ ಅನ್ನ ತೆಗೆದು ಬಿಡಿ, ಟೈಟನ್ ಅನ್ನ ಕಂಟಿನ್ಯೂ ಮಾಡಿ. ಹಾಗೂ ಆ ಸಮಯದಲ್ಲಿ ರತನ್ ಟಾಟಾ ಕೂಡ ಹೌದು ಈ ಬ್ರ್ಯಾಂಡ್ ಅನ್ನು ಕ್ಲೋಸ್ ಮಾಡಬಹುದೇನೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಟೈಟನ್ ಜ್ಯುವೆಲರಿ ಬ್ರ್ಯಾಂಡ್ ಫೇಲ್ ಆಗಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ನೇಬರ್ಹುಡ್ ಜ್ಯುವೆಲರ್ಸ್. ಅಂದ್ರೆ ನಿಮ್ಮ ಮನೆಯ ಪಕ್ಕದಲ್ಲಿರುವ ಜ್ಯುವೆಲರಿ ಶಾಪ್ಗಳು, ಲೋಕಲ್ ಜ್ಯುವೆಲರಿ ಶಾಪ್ಗಳು ಬಹಳ ಫೇಮಸ್ಸು. ಜನರಿಗೆ ಅವರ ಮೇಲೆ ಸಂಪೂರ್ಣವಾದ ನಂಬಿಕೆ ಇತ್ತು. ಅಂತಹ ಸಂದರ್ಭದಲ್ಲಿ ಟೈಟನ್ ಅವರು ಅವರ ಬಿಸ್ನೆಸ್ ಅನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಮತ್ತು ಎಕ್ಸ್ಪೆರಿಮೆಂಟಿನ ಹೆಸರು ಕ್ಯಾರೆಟ್ ಮೀಟರ್. ಅಂದ್ರೆ ಆ ಮಷೀನ್ ಅಲ್ಲಿ ಚಿನ್ನವನ್ನು ಇಟ್ಟಾಗ ಅದು ಚಿನ್ನದ ಪ್ಯೂರಿಟಿ ಎಷ್ಟು ಅಂತ ತೋರಿಸ್ತಾ ಇತ್ತು. ಟಾನಿಷ್ ಅವ್ರು ಹೇಳಿದ್ರು, ನಿಮ್ಮದು ಯಾವುದೇ ಜ್ಯುವೆಲರಿ ಇದ್ರೂ ಕೂಡ ನೀವು ತಗೊಂಡ್ ಬನ್ನಿ, ನಮ್ಮ ಕ್ಯಾರೆಟ್ ಮೀಟರ್ ಇಡಿ, ನಿಮಗೆ ಅದರಲ್ಲಿ ಎಷ್ಟು ಪ್ಯೂರಿಟಿ ಇದೆ ಅದು ಗೊತ್ತಾಗುತ್ತೆ. ಮತ್ತು ಅದೇನಾದ್ರೂ ಅಕಸ್ಮಾತ್ ಟಾನಿಷ್ಕ್ ಅವರು ಮಾಡಿದಿದ್ರೆ ನಾವು ಅದನ್ನ ಇಂಪ್ರೂವ್ ಮಾಡಿಕೊಡ್ತೇವೆ. ಅದೇನು ಮಿಸ್ಟೇಕ್ ಮಾಡಿದೀವೋ ಅಷ್ಟು ಗೋಲ್ಡ್ ನಿಮ್ಗೆ ಎಕ್ಸ್ಟ್ರಾ ಕೊಡ್ತೇವೆ, ಮೇಕಿಂಗ್ ಚಾರ್ಜಸ್ ಮಾತ್ರ ಕೊಟ್ಟರೆ ಸಾಕು. ನಿಮ್ಮ ಮುಂದೆ ನಾನು ಕ್ಯಾರೆಟ್ ಮೀಟರ್ನ ಪಿಕ್ಚರ್ ಇಡ್ತಾ ಇದ್ದೇನೆ. ಹಿಂದಿನ ಕಾಲದಲ್ಲಿ ನಮ್ಮ ಟೈಟನ್ ಅವರು ಪ್ರಾರಂಭ ಮಾಡಿದ್ರು. ಟಾನಿಷ್ ಅವರು ಘೋಷಣೆ ಮಾಡಿದ್ರು ಬಹಳ ಕಾನ್ಫಿಡೆಂಟ್ ಆಗಿ, ಯಾವುದಾದ್ರೂ ಚಿನ್ನವನ್ನು ನಮ್ಮ ಅಂಗಡಿಯಲ್ಲಿ ತಗೊಂಡು ಅದರಲ್ಲಿ ಪ್ಯೂರಿಟಿ ಕಮ್ಮಿ ಇದೆ ಅಂತಂದ್ರೆ ನಾವು ಅದನ್ನು ಫ್ರೀಯಾಗಿ ಅಪ್ಗ್ರೇಡ್ ಮಾಡಿಕೊಡ್ತೇವೆ, ಕೇವಲ ಮೇಕಿಂಗ್ ಚಾರ್ಜಸ್ ಮಾತ್ರ ಚಾರ್ಜ್ ಮಾಡ್ತೇವೆ. ಲಕ್ಷಗಟ್ಟಲೆ ಇಲ್ಲಿ ಜನ ಬಂದರು. ಅವರು ಲೋಕಲ್ ಜ್ಯುವೆಲರಿಯಿಂದ ತಗೊಂಡಂತ ಜ್ಯುವೆಲರಿಯನ್ನು ಚೆಕ್ ಮಾಡಲಿಕ್ಕೆ ಅವರಿಗೆ ಆಶ್ಚರ್ಯ ಕಾದಿತ್ತು. ಅಂದ್ರೆ 60% ಜನ ಏನ್ ಹೇಳಿದ್ರು ಅಂತಂದ್ರೆ, ನಮ್ಮ ಲೋಕಲ್ ಜ್ಯುವೆಲರ್ 24 ಕ್ಯಾರೆಟ್ ಗೋಲ್ಡ್ ಅಂತ ಕೊಟ್ಟಿದ್ರು, ಅದನ್ನ ಚೆಕ್ ಮಾಡುವಾಗ ಅದು ಕೇವಲ 18 ಕ್ಯಾರೆಟ್ ಗೋಲ್ಡ್. ಅದಾದ್ಮೇಲೆ ಜನರಿಗೆ ಟಾನಿಷ್ ಮತ್ತು ಟೈಟನ್ ಮೇಲೆ ಬಹಳ ನಂಬಿಕೆ ಬಂತು. ಮತ್ತು ಇಡೀ ದೇಶದಲ್ಲಿ ಅವರು ಬ್ರಾಂಚ್ಗಳನ್ನು ಎಕ್ಸ್ಪಾಂಡ್ ಮಾಡ್ತಾ ಹೋದರು.
ಮುಂದೆ ಅವರು ಮಿಯಾ ಬ್ರ್ಯಾಂಡ್ ಅಂತ ತಗೊಂಡ್ಬಂದ್ರು. 14 ಕ್ಯಾರೆಟ್ ಗೋಲ್ಡ್, ಲೈಟ್ ವೇಟ್, ಅಫೋರ್ಡಬಲ್ ಫಾರ್ ಕಸ್ಟಮರ್ಸ್. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಹೆಚ್ಚಿನ ಜನ ಜ್ಯುವೆಲರಿನ ಖರೀದಿ ಮಾಡೋದು ಯಾವಾಗ ಅಂತಂದ್ರೆ ಮದುವೆ ಸೀಸನಲ್ಲಿ, ಅಂದ್ರೆ 50% ಜನ. ಅದರಿಂದಾಗಿ ತಾನಿಷ್ ಅವರ ಸೇಲ್ಸು ಮೇಲೆ ಮೇಲೆ ಹೋಗ್ಲಿಕ್ಕೆ ಶುರುವಾಯಿತು. ಮತ್ತೆ ಮುಂದಿನ ದಿನಗಳಲ್ಲಿ ಬೇಕಾದಷ್ಟು ಬೇರೆ ಬೇರೆ ಬ್ರಾಂಚ್ಗಳನ್ನು ಓಪನ್ ಮಾಡಿದ್ರು. ಈಗ ನಿಮ್ಮ ಮುಂದೆ ಒಂದು ಇಂಟ್ರೆಸ್ಟಿಂಗ್ ಅಂಕಿ ಅಂಶ ಇಡ್ತಾ ಇದ್ದೇನೆ. ಬಹಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ಟೋಟಲ್ ರೆವಿನ್ಯೂ ಟೈಟನ್ ಇಂದ ಏನ್ ಬರ್ತಾ ಇದೆ, ಅದರಲ್ಲಿ ಜ್ಯುವೆಲರಿಯಿಂದ 87.5% ಬರ್ತಾ ಇದೆ, ವಾಚಸ್ ಇಂದ 8.7%, ಐವೇರ್ 1.5%, ಮತ್ತೆ ಬೇರೆ ಎಲ್ಲ ಸೇರ್ಕೊಂಡು ಸಾರೀಸು, ಪರ್ಫ್ಯೂಮ್ಸು, ಹ್ಯಾಂಡ್ ಬ್ಯಾಗ್ಸ್, ಆಕ್ಸೆಸರೀಸ್ 2.3%. ಮತ್ತೆ ನಿಮಗೆ ಟೈಟನ್ ಎಷ್ಟು ಮೇಲಕ್ಕೆ ಹೋಗ್ತಾ ಇದೆ ವರ್ಷ ವರ್ಷ, ಯಾವ ರೀತಿ ಅದು ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಮಾಡ್ತಾ ಇದೆ ಮತ್ತು ಎಷ್ಟು ರಿಲಯಬಲ್ ಆಗಿ ಕಾನ್ಫಿಡೆಂಟ್ ಆಗಿ ಜನ ಅದನ್ನು ತಗೊಳ್ತಾ ಇದ್ದಾರೆ ಅಂತ ತೋರಿಸ್ಲಿಕ್ಕೋಸ್ಕರ ನಾನು ಟೋಟಲ್ ಸೇಲ್ಸ್ ಮತ್ತು ನೆಟ್ ಪ್ರಾಫಿಟ್ 10 ವರ್ಷದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೀವು ಕಂಪ್ಲೀಟ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ 10 ವರ್ಷ ನೋಡಿದ್ರೆ ಒಳ್ಳೆಯದು. ಸ್ವಲ್ಪ ಕಮ್ಮಿ ನೋಡಬೇಕು ಅಂತಂದ್ರೆ 5 ವರ್ಷ ನೋಡಿದ್ರೆ ಸಾಕಾಗುತ್ತೆ. 2014ರಲ್ಲಿ ಟೈಟನ್ ಟೋಟಲ್ ಸೇಲ್ಸ್ 10,927 ಕೋಟಿ, ನೆಟ್ ಪ್ರಾಫಿಟ್ 735 ಕೋಟಿ. ಮಾರ್ಚ್ 2015ರಲ್ಲಿ ಟೋಟಲ್ ಸೇಲ್ಸ್ 11,913 ಕೋಟಿ ವರ್ಸಸ್ 816 ಕೋಟಿ ನೆಟ್ ಪ್ರಾಫಿಟ್. 2016ರಲ್ಲಿ ಟೋಟಲ್ ಸೇಲ್ಸ್ 11,276 ಕೋಟಿ, ನೆಟ್ ಪ್ರಾಫಿಟ್ 675 ಕೋಟಿ. ಮತ್ತು 2017ರಲ್ಲಿ ಟೋಟಲ್ ಸೇಲ್ಸ್ 13,261 ಕೋಟಿ, ನೆಟ್ ಪ್ರಾಫಿಟ್ 697 ಕೋಟಿ. ಮತ್ತು ಮಾರ್ಚ್ 2018ರಲ್ಲಿ ಟೋಟಲ್ ಸೇಲ್ಸ್ 16,210 ಕೋಟಿ, ನೆಟ್ ಪ್ರಾಫಿಟ್ 1,102 ಕೋಟಿ. ನೀವು ನೋಡಿದ್ರೆ ಆಲ್ಮೋಸ್ಟ್ ಪ್ರತಿ ವರ್ಷನೂ ಟೋಟಲ್ ಸೇಲ್ಸ್ ಮೇಲೆ ಹೋಗ್ತಾ ಇದೆ ಮತ್ತು ನೆಟ್ ಪ್ರಾಫಿಟ್ ಕೂಡ ಮೇಲಕ್ಕೆ ಹೋಗ್ತಾ ಇದೆ. ಈಗ ನಾನು ಮುಂದಿನ 5 ವರ್ಷಕ್ಕೆ ಬರ್ತಾ ಇದ್ದೇನೆ. 2019 ಟೋಟಲ್ ಸೇಲ್ಸ್ 19,779 ಕೋಟಿ, ನೆಟ್ ಪ್ರಾಫಿಟ್ 1,389 ಕೋಟಿ. ಮಾರ್ಚ್ 2020 21,052 ಕೋಟಿ ಟೋಟಲ್ ಸೇಲ್ಸ್, ನೆಟ್ ಪ್ರಾಫಿಟ್ 1,493 ಕೋಟಿ. ಮಾರ್ಚ್ 2021 ಟೋಟಲ್ ಸೇಲ್ಸ್ 21,644 ಕೋಟಿ, ನೆಟ್ ಪ್ರಾಫಿಟ್ 974 ಕೋಟಿ. ಇಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಕಾರಣ ಏನು ಅಂತ ನೀವು ಊಹೆ ಮಾಡಬಹುದು. ಬಿಕಾಸ್ ಆಫ್ ಕೊರೋನಾ, ಅಂದ್ರೆ ಲಾಕ್ಡೌನ್ ಇದ್ದದ್ರಿಂದ ಜನ ಅಂಗಡಿಗಳಿಗೆ ಹೋಗಲಿಲ್ಲ. ಮಾರ್ಚ್ 2022ರಲ್ಲಿ ಟೋಟಲ್ ಸೇಲ್ಸ್ 28,799 ಕೋಟಿ, ನೆಟ್ ಪ್ರಾಫಿಟ್ 2,198 ಕೋಟಿ. ಮಾರ್ಚ್ 2023ರಲ್ಲಿ ಟೋಟಲ್ ಸೇಲ್ಸ್ ಬಹಳ ಜಾಸ್ತಿ ಆಯಿತು, 40,575 ಕ್ರೋರ್ಸ್, ನೆಟ್ ಪ್ರಾಫಿಟ್ 3,274 ಕೋಟಿ. ಅದರಿಂದಾಗಿ ಟೈಟನ್ ಪ್ರತಿ ವರ್ಷ ಮೇಲಕ್ಕೆ ಹೋಗ್ತಾ ಇದೆ. ಟೋಟಲ್ ಸೇಲ್ಸ್ ನೆಟ್ ಪ್ರಾಫಿಟ್ ಮೇಲಕ್ಕೆ ಹೋದ್ರೆ ಷೇರುಗಳ ಬೆಲೆ ವರ್ಷ ವರ್ಷ ಮೇಲಕ್ಕೆ ಹೋಗುತ್ತೆ. ಇದನ್ನು ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರೀತೇವೆ. ಹೊಸಬರು ಬಹಳ ಜನ ನಮ್ಮ ಚಾನಲ್ಗೆ ಸೇರ್ತಾ ಇರೋದ್ರಿಂದ ಅವ್ರಿಗೆ ಅರ್ಥ ಆಗಲಿ ಅಂತ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈಗ ಟೈಟನ್ ಸೇಲ್ಸ್ ಮತ್ತು ಪ್ರಾಫಿಟ್ ಗ್ರೋತ್ 5 ವರ್ಷದಲ್ಲಿ ಸೇಲ್ಸ್ ಗ್ರೋತ್ 20% ಪರ್ ಆನಮ್, ನೆಟ್ ಪ್ರಾಫಿಟ್ ಗ್ರೋತ್ 24% ಪರ್ ಆನಮ್. 10 ವರ್ಷದಲ್ಲಿ ಸೇಲ್ಸ್ ಗ್ರೋತ್ 15% ಪರ್ ಆನಮ್, ನೆಟ್ ಪ್ರಾಫಿಟ್ ಗ್ರೋತ್ 16% ಪರ್ ಆನಮ್. ಈಗ ಟೈಟನ್ ಕಂಪನಿಯ ಇಯರ್ಲಿ ಕ್ಲೋಸಿಂಗ್ ರೇಟ್ಸ್, ಅಂದ್ರೆ ವರ್ಷ ವರ್ಷ ಯಾವ ರೀತಿ ಟೈಟನ್ ಮೇಲಕ್ಕೆ ಹೋಗ್ತಾ ಇದೆ ಅಂತ ಒಂದು ಒಳ್ಳೆಯ ಪಿಕ್ಚರ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ರಿಸರ್ಚ್ ಮಾಡಿ. 2000 ಇಸ್ವಿನಲ್ಲಿ ಟೈಟನ್ ಇಡೀ ವರ್ಷದ ಆವರೇಜ್ ₹3.2. 2001ರಲ್ಲಿ ಕಮ್ಮಿ ಆಯಿತು, ₹1.85. 2005ರಲ್ಲಿ ₹41, 11ರಲ್ಲಿ ₹171, 2017ರಲ್ಲಿ ₹856, 2023ರಲ್ಲಿ ₹3,675. ಈಗ ಇನ್ನೂ ಒಂದು ಅಂಕಿಅಂಶ ಕೊಡ್ತಾ ಇದ್ದೇನೆ. ಅಕಸ್ಮಾತ್ ಟೈಟನ್ ನಲ್ಲಿ ನೀವೇನಾದರೂ SEP ಮಾಡಿದ್ದರೆ, ಅಂದರೆ ಪ್ರತಿ ವರ್ಷ ₹10,000, ಅಂದರೆ ತಿಂಗಳಿಗೆ ₹1,000ಗಿಂತ ಕಮ್ಮಿ ಆಯಿತು ನಿಮ್ಮ ಇನ್ವೆಸ್ಟ್ಮೆಂಟ್. ಸಪೋಸ್ ಒಬ್ರು ₹10,000 ಪ್ರತಿ ವರ್ಷದ ಬಿಗಿನಿಂಗ್ ಆಫ್ ದ ಇಯರ್ ನಲ್ಲಿ ಟೈಟನ್ ಶೇರ್ ನಲ್ಲಿ 2000 ಇಸ್ವಿಯಿಂದ 2024 ಇಸ್ವಿವರೆಗೆ 25 ವರ್ಷ ಹಣವನ್ನು ಹೂಡಿದರೆ ಇವತ್ತಿನವರೆಗೆ ಅವರ ಹತ್ರ 16,563 ಶೇರ್ ಇರ್ತಾ ಇತ್ತು ಮತ್ತು ಅವರ ಟೋಟಲ್ ಇನ್ವೆಸ್ಟ್ಮೆಂಟು ಬಹಳ ಕಮ್ಮಿ, ಅಂದ್ರೆ ಅಂದಾಜು ಒಂದು 2,40,000 ಆಗ್ತಾ ಇತ್ತು. ಇವತ್ತಿನ ಅಪ್ರಾಕ್ಸಿಮೇಟ್ ಪ್ರೈಸ್ 3,750. ಟೋಟಲ್ ವ್ಯಾಲ್ಯೂ 16,563 ಶೇರ್ ಇದೆ. 3,750 ಅಂತ ಮಾಡಿದ್ರೆ 6,21,00,000 ಆಯ್ತು.
ಯಾರಿಗುಂಟು ಯಾರಿಗಿಲ್ಲ ಅಂತ ಕೇಳಬೇಕಾಗುತ್ತೆ. ಆದ್ದರಿಂದ ಯಾರು ನಮ್ಮ ಡಾಕ್ಟರ್ ಭರತ್ಚಂದ್ರ ಗ್ರಾಜುಯೇಟ್ ಈ ತರ ಕಳೆದ 10-15 ವರ್ಷದ ಹಾಕೊಂಡು ಹೋಗಿದ್ದಾರೋ ಅವರಿಗೆ ಇದೇ ತರ ಪ್ರಾಫಿಟ್ ಬಂದಿದೆ ಅಂತ ತಿಳಿಸ್ಲಿಕ್ಕೆ ಸಂತೋಷ ಪಡ್ತೇನೆ. ಈಗ ಇನ್ನೂ ಒಂದು ಲೆಕ್ಕ, ಅಕಸ್ಮಾತ್ ನೀವು ಕೇವಲ 10,000 ರೂಪಾಯಿಯನ್ನು ಒನ್ ಟೈಮ್ ಪೇಮೆಂಟ್ ಆಗಿ ಜನವರಿ 2000 ಇಸ್ವಿನಂದು ಹೂಡಿದ್ರೆ ಇವತ್ತು ನಿಮ್ಮ ಇನ್ವೆಸ್ಟ್ಮೆಂಟ್ 10,000 ರೂಪಾಯಿ, ಅವಾಗ ನೀವು ಕೊಂಡದ್ದು ₹7.30 ಅಂದ್ರೆ ಆ ದಿವಸ ಪರ್ಟಿಕ್ಯುಲರ್ ಡೇ 3ನೇ ತಾರೀಕು ಜನವರಿ ಮತ್ತು ಪ್ರೈಸ್ ಅಡ್ಜಸ್ಟೆಡ್ ಫಾರ್ ಬೋನಸ್ ಅಂಡ್ ಸ್ಪ್ಲಿಟ್ 25ನೇ ತಾರೀಕು ಜನವರಿ 2024ರಂದು ಅದು 51,64,384 ರೂಪಾಯಿ ಹೋಗಿದೆ. ಇವತ್ತಿನ ರೇಟು 3,770 ಅಂತ ಬಂದ್ರೆ ಮತ್ತು ಪ್ರತಿ ವರ್ಷ CAGR ಅಲ್ಲಿ 28.39% per annum ಕೊಟ್ಟಿದೆ. ಅಂತಂದ್ರೆ ಬ್ಯಾಂಕಿನಲ್ಲಿ ಇಟ್ಟರೆ, ಪೋಸ್ಟ್ ಆಫೀಸ್ ಇಟ್ಟರೆ ಒಂದು 7% ಆವರೇಜ್ ಅಂತಂದ್ರೆ ಇಲ್ಲಿ 28% ಬಂದಿದೆ. ಟೈಟನ್ ರಿಟರ್ನ್ಸ್ ಫಾರ್ ಡಿಫರೆಂಟ್ ಪೀರಿಯಡ್ಸ್. 1 ವರ್ಷ ರಿಟರ್ನ್ಸ್ 60%, 3 ವರ್ಷ ರಿಟರ್ನ್ಸ್ 36%, 5 ವರ್ಷ ರಿಟರ್ನ್ಸ್ 31% per annum, 10 ವರ್ಷ ರಿಟರ್ನ್ಸ್ 33% per annum. ಯಾರಿಗುಂಟು ಯಾರಿಗಿಲ್ಲ. ಈಗ ಟೈಟನ್ ನಲ್ಲಿ ಬೋನಸ್ ಮತ್ತು ಸ್ಪ್ಲಿಟ್ ಕೊಟ್ಟಂತಹ ಚರಿತ್ರೆ ಹೇಳ್ತಾ ಇದ್ದಾರೆ. ಬೋನಸ್ಸು 2011ರಲ್ಲಿ ರೇಷಿಯೋ 1:1, ಯಾರ ಹತ್ರ 100 ಶೇರ್ ಇತ್ತೋ ಅದು 200 ಶೇರ್ ಆಯಿತು. ಮತ್ತೆ ಪುನಃ 2011ರಲ್ಲಿ ಅವರು ಶೇರನ್ನು ಸ್ಪ್ಲಿಟ್ ಮಾಡಿದ್ರು 10:1, ಅಲ್ಲಿಗೆ ಯಾರ ಹತ್ರ 200 ಶೇರ್ ಇತ್ತೋ ಅದು 2,000 ಶೇರ್ ಆಯಿತು. ಈ ರೀತಿ ಬೋನಸ್ಸು ಮತ್ತು ಸ್ಪ್ಲಿಟ್ ಕೊಟ್ಟಂತ ಸಮಯದಲ್ಲಿ ಟೈಟನ್ನ ಶೇರಿನ ಬೆಲೆ 4,400 ಆಗೋಗಿತ್ತು. ಮತ್ತೆ ಅದು 220 ರೂಪಾಯಿಗೆ ಇಳಿಯಿತು. ಆ 220 ರೂಪಾಯಿ ಇವತ್ತು 3,800 ಆಗಿದೆ. ಮತ್ತೆ ಬಹಳ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಟೈಟನ್ ಶೇರು 2000 ಇಸ್ವಿನಲ್ಲಿ ಕೇವಲ 7 ರೂಪಾಯಿ ಇತ್ತು, ಪೆನ್ನಿ ಶೇರು ಇತ್ಯಾದಿ. ಇಲ್ಲ, ಅದು ಬೋನಸ್ ಮತ್ತು ಸ್ಪ್ಲಿಟ್ ಅನ್ನು ಅಡ್ಜಸ್ಟ್ ಮಾಡಿದಾಗ 7 ರೂಪಾಯಿ ಬಂದಿದೆ. ಆಗಿನ ಕಾಲದಲ್ಲೇ ಟೈಟನ್ ಒಂದು ಅಂದಾಜು 150 ರೂಪಾಯಲ್ಲಿ ಓಡ್ತಾ ಇತ್ತು. ಈ ಕನ್ಫ್ಯೂಷನ್ ಅನ್ನು ಮಾಡ್ಕೊಳ್ಬೇಡಿ ಅಂತ ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮತ್ತೆ ಇನ್ನಷ್ಟು ಜನ ನಮ್ಮ ಕಾರ್ಯಾಗಾರಗಳಲ್ಲಿ ಕೇಳುವ ಪ್ರಶ್ನೆ ಏನು ಅಂತಂದ್ರೆ, ಸರ್ ಟೈಟನ್ ಆಗ್ಲೇನೆ ಬಹಳ ಇಂಪ್ರೂವ್ ಆಗೋಗಿದೆ, ಮುಂದೆ ಇಂಪ್ರೂವ್ ಆಗುವ ಚಾನ್ಸಸ್ ಕಮ್ಮಿ ಇದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಕವರ್ ಮಾಡ್ತಾನೆ, ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ಟೈಟನ್ ಅವರ ಒಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ, ಆವಾಗ ಅವರ ಕಂಪನಿಯನ್ನು ಒಂದಷ್ಟು ರೀಮಾಡೆಲ್ ಮಾಡ್ಕೋತಾರೆ, ರೀಡಿಫೈನ್ ಮಾಡ್ಕೋತಾರೆ, ಹೊಸ ಬಿಸ್ನೆಸ್ ಅನ್ನು ಕಂಡುಹಿಡಿತಾರೆ. ಮತ್ತೆ ಜ್ಯುವೆಲರಿ ಹೇಳಿದ್ರು, ಈಗ ಐವೇರ್, ಸಾರೀಸ್, ಪರ್ಫ್ಯೂಮ್ಸ್, ಹ್ಯಾಂಡ್ ಬ್ಯಾಗಿಂಗ್ ಕೂಡ ಬಂದ್ಬಿಟ್ಟಿದ್ದಾರೆ. ಕಂಪನಿಯ ಫಂಡಮೆಂಟಲ್ಸ್ ಬಹಳ ಚೆನ್ನಾಗಿದೆ. ಅದರ ಅರ್ಥ ಏನು ಅಂತಂದ್ರೆ, ಟೈಟನ್ ಕಂಪನಿ ಮೇಲೆ ಕೆಳಗೆ ಹೋಗಿಲ್ಲ ಅಂತಲ್ಲ, ಮಧ್ಯದಲ್ಲಿ ಕೆಲವು ವರ್ಷಗಳಲ್ಲಿ ಸ್ವಲ್ಪ ಕಳಪೆ ಪ್ರದರ್ಶನ ಇದ್ರೂ ಕೂಡ ಯಾರು ಟೈಟನ್ನ ಮೇಲೆ ಒಂದಷ್ಟು ಕಾನ್ಫಿಡೆನ್ಸ್ ಇಟ್ಟು ತಮ್ಮ SCPನ ಮುಂದುವರಿಸ್ಕೊಂಡು ಹೋಗಿದಾರೋ ಅವರಿಗೆ ಬೇಕಾದಷ್ಟು ರಿವಾರ್ಡ್ ಸಿಕ್ಕಿದೆ. ಆದ್ದರಿಂದ ನೀವು ಯಾವುದೇ ಕಂಪನಿ ನೋಡಿದ್ರು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಚೆನ್ನಾಗಿದೆ ಅಂತಂದ್ರೆ ಕಂಟಿನ್ಯೂ ಮಾಡ್ಬೋದು. ಈಗ ಟೈಟನ್ ಶೇರು ಯಾವ ರೀತಿ ತನ್ನ ಜರ್ನಿಯನ್ನು ಮುಂದುವರಿಸ್ಕೊಂಡಾಯ್ತು. 500 ರೂಪಾಯಿ ತಲುಪಿದ್ದು ಜೂನ್ 2017, 1,000 ರೂಪಾಯಿ ಜಾನ್ವರಿ 2019, 1,500 ಡಿಸೆಂಬರ್ 2020, 2,000 ಸೆಪ್ಟೆಂಬರ್ 2021, 2,500 ಅಕ್ಟೋಬರ್ 2021, 3,000 ಜೂನ್ 2023, 3,800 ಜಾನ್ವರಿ 2024. ಈ ಪಟ್ಟಿಯನ್ನು ನಿಮಗೆ ಯಾಕೆ ತೋರಿಸಿದೆ ಅಂತಂದ್ರೆ, ರೀಸೆಂಟ್ ಆಗಿ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗ್ತಾ ಇದೆ. ಜನರು ತಿಳ್ಕೊಳ್ಳೋದೇನು ಅಂತಂದ್ರೆ, ಒಮ್ಮೆ ಯಾವ್ದಾದ್ರು ಶೇರ್ ಕಾಸ್ಟ್ಲಿ ಆಯ್ತು ಅಂತಂದ್ರೆ ಆಗ್ಲೇ ಮೇಲಕ್ಕೆ ಹೋಗ್ಬಿಟ್ಟಿದೆ ಅಂತ ಆದ್ರೆ ಮುಂದೆ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಆ ಮಾತು ಟೈಟನ್ ನಲ್ಲಿ ನಿಜ ಅಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ಟೈಟನ್ ಕಂಪನಿಯ ಗ್ರಾಫ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 2000ದಿಂದ 2024 ಕೆಲವೊಮ್ಮೆ ಕೆಳಕ್ಕೆ ಹೋಗಿದೆ, ಆದ್ರೆ ಜನರಲ್ ಟ್ರೆಂಡ್ ಮೇಲಕ್ಕೆ ಹೋಗ್ತಾ ಇರೋದು. ಟೈಟನ್ನ ಟಾನಿಷ್ ಬ್ರ್ಯಾಂಡಿನ ಟೋಟಲ್ ಮಾರ್ಕೆಟ್ ಶೇರ್ ಕೇವಲ 7%. ಅರ್ಥ ಏನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಅದು ಇನ್ನೂ ಎಷ್ಟು ಮೇಲಕ್ಕೆ ಹೋಗ್ಬೋದು ಅಂತ ಊಹಿಸ್ಕೊಳ್ಬಹುದು. ಆದ್ರೆ ಅವರಿಗೆ ಟಫ್ ಕಾಂಪಿಟಿಷನ್ ಇದೆ. ಕಲ್ಯಾಣ್ ಜ್ಯುವೆಲರ್ಸ್, ಮಲಬಾರ್, ಜಾಯ್ ಲೂಕಾಸ್, ರಿಲಯನ್ಸ್ ಜ್ಯುವೆಲ್ಸ್ ಇತ್ಯಾದಿ. ಅಂದರೆ ಟೈಟನ್ ಇಷ್ಟು ಮೇಲೆ ಬರುವ ಮುಂಚೆ ಬಹಳ ಸ್ಟ್ರಗ್ಲಿಂಗ್ ಕೂಡ ಮಾಡ್ತಾ ಇತ್ತು. ಸರ್ಟನ್ ಪೀರಿಯಡ್ಸ್ ಅಲ್ಲಿ ಆವಾಗ ಶೇರಿನ ಮೇಲೆ ಕೆಳಗೆ ಕೂಡ ಹೋಗಿತ್ತು. ನೀವು ಇಂದಿನ ಉದಾಹರಣೆಯನ್ನು ತಗೋಬೇಕು ಅಂತಂದ್ರೆ, ITC ಮೊನ್ನೆವರೆಗೂ HDFC ಬ್ಯಾಂಕ್ ಸದ್ಯಕ್ಕೆ ಒಂದು ತರ ಸ್ಟ್ಯಾಗ್ನೆಂಟು
ಮತ್ತು ಕನ್ಸಾಲಿಡೇಟ್ ಆಗ್ತಾ ಇದೆ. ಅದೇ ರೀತಿ ಟೈಟನ್ ಕೂಡ ಮುಂದಿನ ದಿನಗಳಲ್ಲಿ ಒಂದಷ್ಟು ಡಲ್ ಫೇಸ್ ಹೋಗ್ಬೋದು, ಆದರೆ ಕಾನ್ಫಿಡೆನ್ಸ್ ಇದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ಒಂದು ಶೇರ್ನಲ್ಲಿ SIP ಮಾಡಬೇಕು ಅಂತಂದ್ರೆ ಮೊದಲನೇದ್ದು ಫಂಡಮೆಂಟಲ್ ಅನಾಲಿಸಿಸ್, ಎರಡನೇದ್ದು ನಿಮಗೆ ಅದ ಮೇಲಿರುವಂತಹ ಕಾನ್ಫಿಡೆನ್ಸ್, ಮತ್ತೆ ಫ್ಯೂಚರ್ ಅಲ್ಲಿ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಗೆಸ್ ಮಾಡೋದು, ಮತ್ತು ನಾಲ್ಕನೇದ್ದು ನಿಮಗೆ ಬೇಕಾದಷ್ಟು ಪೇಷನ್ಸ್ ಇರಬೇಕು. ಇದಿಲ್ದಿದ್ರೆ ದೊಡ್ಡ ಮೊತ್ತ ನಿಮ್ಮದಾಗೋದಿಲ್ಲ. ಒಮ್ಮೆ ನೀವು ಒಂದು ಶೇರನ್ನು ಲಾಂಗ್ ಟರ್ಮಿಗೆ ಅಂತ ಆಯ್ಕೆ ಮಾಡ್ಕೊಂಡ್ಮೇಲೆ ನಿಮಗೆ ಗೊತ್ತಿರಬೇಕು ಫಂಡಮೆಂಟಲ್ ಅನಾಲಿಸಿಸ್ 3 ತಿಂಗಳಿಗೊಮ್ಮೆ ನೋಡಬೇಕಾಗುತ್ತೆ, ಮಾನಿಟರ್ ಮಾಡಬೇಕಾಗುತ್ತೆ, ಮತ್ತೆ ಗೆಸ್ ಮಾಡಬೇಕಾಗುತ್ತೆ. ಕಂಟಿನ್ಯೂಯಸ್ ಆಗಿ 1 ವರ್ಷ ಏನಾದರೂ ಫೇಲ್ ಆದರೆ, 2 ವರ್ಷ ಏನಾದರೂ ಫೇಲ್ ಆದರೆ ಬಹುಶಃ ಆ ಶೇರನ್ನು ಡಿಸ್ಕಂಟಿನ್ಯೂ ಮಾಡಬೇಕಾಗುತ್ತೆ. ಅಕಸ್ಮಾತ್ ಮಧ್ಯದಲ್ಲಿ ಪಿಕಪ್ ಆದರೆ ಮತ್ತೆ ಆ ಶೇರ್ಗಳನ್ನು ಕೊಂಡ್ಕೊಳ್ಬಹುದಾಗಿದೆ. ಆದ್ದರಿಂದ ಎಲ್ಲವೂ ನಿರ್ಭರವಾಗಿರುವುದು ನಿಮ್ಮ ಕಾನ್ಫಿಡೆನ್ಸ್ ಮೇಲೆ, ನಿಮ್ಮ ಫಂಡಮೆಂಟಲ್ ಅನಾಲಿಸಿಸ್ ಮೇಲೆ. ಅದಕ್ಕೋಸ್ಕರ ಇವತ್ತು ಟೈಟನ್ ಶೇರ್ನ ಸಂಪೂರ್ಣವಾದಂತಹ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದೇ ಫಾರ್ಮ್ಯಾಟ್ ಅಲ್ಲಿ ನೀವು ಅದೇನು ಬೇರೆ ಬೇರೆ ಷೇರುಗಳಲ್ಲಿ ಲಾಂಗ್ ಟರ್ಮ್ ಹಾಕ್ತಾ ಇದ್ದೀರೋ ಅವೆಲ್ಲದರದ್ದು ಕಂಪ್ಲೀಟ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಮತ್ತೆ ಅರಿತುಕೊಂಡು ಆಮೇಲೆ ಹಣವನ್ನು ಹಾಕೋದ್ರಿಂದ ಮುಂದೆ ನೀವು ಕೋಟ್ಯಾಧಿಪತಿ ಆಗೋದ್ರಲ್ಲಿ 2 ಮಾತಿಲ್ಲ. ಈಗ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇನ್ನು ಮುಂದಿನ 10-20 ವರ್ಷಗಳಲ್ಲಿ ಟೈಟನ್ ಕಂಪನಿ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ, ಇದರ ಬೆಲೆ ಇನ್ನೂ ಮೇಲಕ್ಕೆ ಹೋಗುತ್ತೆ ಅಂತಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಈ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡ್ತೀನಿ ಅಂತ ಊಹಿಸ್ಕೊಳ್ತೇನೆ. ಮತ್ತು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.